ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಕೀರ್ತನೆ 68 5ನೇ ವಚನ ದೇವರು ವಾಕ್ಯ ಹೇಳುತ್ತೆ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರುವಂಥ ಪ್ರೀತಿಯ ದೇವ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ಪರಲೋಕದಲ್ಲಿ ಪರಿಶುದ್ಧವಾದ ಸ್ಥಳದಲ್ಲಿ ವಾಸ ಮಾಡುವಂಥ ದೇವರು ಏನಾಗಿದ್ದಾನಂದ್ರೆ, ಈ ಭೂಮಿಯ ಮೇಲೆ ದಿಕ್ಕಿಲ್ಲದವರಿಗೆ ಆತನೇ ತಂದೆಯಾಗಿದ್ದಾನೆ. ಎಷ್ಟೋ ಜನ ಹೇಳ್ತಾರೆ, ನನಗೆ ತಂದೆ ಇಲ್ಲ, ತಂದೆ ಸತ್ತೋಗಿದ್ದಾರೆ, ಹಾಗಾಗಿ ನಾನೊಂದು ಅನಾದಿ ಅಂತಾರೆ, ದಿಕ್ಕಿಲ್ಲ ಅಂತಾರೆ. ಕೆಲವು ಕಡೆ ತಾಯಿ ಇಲ್ಲ, ತಂದೆ ಇದ್ದಾರೆ, ಆದರೆ ನಾನು ನೋಡ್ತಾ ಇಲ್ಲ. ಈ ರೀತಿ ಪ್ರತಿಯೊಬ್ಬರು ಏನು ಮಾಡ್ತಾರೆ, ತಂದೆ ಇರ್ತಾರೆ, ಕೆಲವರಿಗೆ ತಾಯಿ ಇರಲ್ಲ, ತಾಯಿ ಇದ್ರೆ ಕೆಲವರಿಗೆ ತಂದೆ ಇರಲ್ಲ. ಮತ್ತು ಇದ್ರೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಒಂದು ಒಳ್ಳೆಯ ರೀತಿಯಾಗಿ ಮಕ್ಕಳೆಂದು ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೆಳೆಸೋದು, ಓದಿಸೋದು, ಅವ್ರಿಗೆ ಮಾಡಬೇಕಾಗಿರೋಂಥ ಎಲ್ಲ ಕಾರ್ಯಗಳನ್ನು ಮಾಡೋದೇ ಇಲ್ಲ. ಕೆಲವು ಮಕ್ಕಳು ಪಾಪ ತುಂಬಾ ಕಷ್ಟಪಡ್ತಾರೆ. ಇನ್ನೊಂದು ಕೆಲವು ಕಡೆ ನೋಡುವಾಗೆ ತಂದೆ ತಾಯಿಗಳು ಇರ್ತಾರೆ, ಆದರೆ ಮಕ್ಕಳನ್ನ ನೋಡೋದಿಲ್ಲ. ಮಗಳು ಮದುವೆ ಆಗಿ ಮಗಳು ಹೋಗಿದ್ರು, ಅವ್ರಿಗೆ ತಂದೆ ತಾಯಿಗಳು ಇದ್ರೂ ಅವ್ರಿಗೆ ಸಹಾಯ ಮಾಡಲ್ಲ ಅಂತಾರೆ. ಒಂದು ಕಡೆ ಗಂಡಸ್ರನ್ನ ಕೂಡ ನಾವು ಕೇಳ್ತೀವಿ, ಅವರು ಸಹ ಹೇಳ್ತಾರೆ, ತಂದೆನೂ ಇದ್ದಾರೆ, ತಾಯಿ ಇದ್ದಾರೆ, ಆದರೆ ನಮ್ಗೆ ಯಾರು ಆಗ್ತಾ ಇಲ್ಲ, ಸಹಾಯ ಮಾಡಲ್ಲ, ನಾವೇ ಕಷ್ಟಪಡ್ತೀವಿ, ಹಾಗೆ ಹೀಗೆ ಇದ್ದು ಪ್ರಯೋಜನ ಇಲ್ಲ ಅಂತಾರೆ. ಕೆಲವು ಕಡೆ ತಂದೆ ತಾಯಿಗಳಿಗೂ ಕೂಡ ಮಕ್ಕಳಿದ್ರು, ಮದುವೆ ಆಗಿ ಹೋಗಿ ಅವ್ರಿಗೂ ಮಕ್ಕಳು ಇರ್ತಾರೆ, ಆದರೆ ವಯಸ್ಸಾಗಿರೋ ತಂದೆ ತಾಯಿಗಳನ್ನ ಕೂಡ ಅವರು ನೋಡೋದೇ ಇಲ್ಲ. ಮಕ್ಕಳಿದ್ದಾರೆ, ಆದರೆ ಅವ್ರನ್ನ ನೋಡಲ್ಲ. ಮಗ ಇರ್ತಾನೆ, ನೋಡಲ್ಲ. ಸೊಸೆಗಳಿರ್ತಾರೆ, ನೋಡಲ್ಲ. ಯಾವಾಗಲೂ ಅವ್ರನ್ನ ಅಲ್ವಾ ಹೊಡಿಯೋದು, ಬೈಯೋದು, ಮತ್ತು ಇದ್ರೂ ನೋಡೋದೇ ಅವ್ರನ್ನ ಸಪ್ರೇಟಾಗಿ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಪಾಪ ಅವ್ರಗಳ ಹತ್ರ ಹೋಗಿ ಕೇಳುವಾಗೆ ಆ ಥರ ಹೇಳ್ತಾರೆ, ಮಗ ಇದ್ದಾನೆ ಆದರೆ ನಾನು ನೋಡಲ್ಲ, ಮಗಳಿದ್ದಾರೆ ಆದರೆ ನನ್ನ ಕಡೆ ಅವರು ತಿರುಗಿ ಸಹ ನೋಡಲ್ಲ ಅಂತಾರೆ. ಸೊಸೆ ಇದ್ದಾರೆ ಆದರೆ ನನ್ನ ಹೊರಗಾಕಿದ್ದಾರೆ. ನೋಡ್ರಿ, ಈ ಥರ ವಿಧ ವಿಧವಾದ ಒಂದು ಮಾತುಗಳು ಅನೇಕ ಕುಟುಂಬಗಳಲ್ಲಿ ಕೇಳಿ ಬರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆದರೆ ನಾನು ನಿಮ್ಗೆ ಏನು ಹೇಳ್ತೀನಂದ್ರೆ, ದೇವ್ರ ವಾಕ್ಯ ಹೇಳುತ್ತೆ, ಪರಿಶುದ್ಧ ವಾಸಸ್ಥಳದಲ್ಲಿ ವಾಸ ಮಾಡಿಕೊಂಡಿರುವಂಥ ಕರ್ತನಾದ ಯೇಸು ಕ್ರಿಸ್ತನು, ದೇವ್ರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದವ್ರಿಗೆ ದೇವರೇ ದಿಕ್ಕು. ಹಾಗಾಗಿ ನಿಮ್ಗೆ ಯಾರು ಇಲ್ಲ ಅಂದ್ಬಿಟ್ಟು ಕಷ್ಟಪಡಬೇಡಿ, ಚಿಂತೆ ಮಾಡಬೇಡಿ, ಅಳ್ಬೇಡಿ, ಕೊರಗಬೇಡಿ. ಅರ್ಥ ಗೊತ್ತಾ? ಯಾಕೆ ಹೇಳ್ರಿ? ಆ ಥರ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ನಿಮಗಾಗಿ ಒಬ್ಬ ಇದ್ದಾನೆ, ಆತನೇ ಕರ್ತನಾಗಿರುವಂಥ ಯೇಸು ಒಂದು ಕಡೆ ನಿಮಗೆ ತಂದೆಯಾಗಿದ್ದಾನೆ, ಮತ್ತೊಂದು ಕಡೆ ತಾಯಿಯಾಗಿರ್ತಾನೆ, ಮತ್ತೊಂದು ಕಡೆ ನಿಮಗೆ ಒಳ್ಳೆ ಸ್ನೇಹಿತನಾಗಿರ್ತಾನೆ, ಮತ್ತೊಂದು ಕಡೆ ನಿಮಗೆ ಒಳ್ಳೆ ಸಹೋದರನಾಗಿ ಸ್ವಾಮಿ ಇರ್ತಾರೆ. ಹಾಗಾಗಿ ಆತನ ಏನು ಹೇಳ್ತಾನಂದ್ರೆ, ಆತನೇ ಹೇಳ್ತಾನೆ, ದಿಕ್ಕಿಲ್ಲದವ್ರಿಗೆ ತಂದೆ ನಾನೇ. ಆ ತಂದೆ ಏನು ಮಾಡಬೇಕು ಮಕ್ಕಳಿಗೆ ಅದನ್ನು ಮಾಡ್ತಾರೆ ಅನೇಕ ಕಡೆ. ಅದೇ ಥರನೇ ಯೇಸು ಸ್ವಾಮಿ ಎಲ್ಲರಿಗೂ ತಂದೆ ಆಗಿರೋಗೆ ಆತನ ಖಂಡಿತವಾಗಿ ನಿಮಗೆ ಮಾಡಬೇಕಾಗಿರೋಂಥ ಪ್ರತಿಯೊಂದು ಒಳ್ಳೆ ಕಾರ್ಯಗಳನ್ನ, ಸಹಾಯ ಕಾರ್ಯಗಳನ್ನ, ನಿಮ್ಮ ಜೀವಿತದಲ್ಲಿ ನಡಿಬೇಕಾಗಿರೋಂಥ ಎಲ್ಲ ರೀತಿ ಸೌಲಭ್ಯಗಳು, ಎಲ್ಲ ಕಾರ್ಯ ಕೆಲಸಗಳನ್ನ ಅವರು ನಿಮಗೆ ಖಂಡಿತವಾಗಿ ಜೊತೆಲಿದ್ದು ನಿಮ್ಮನ್ನು ಆಶೀರ್ವಾದವಾಗಿ ನಡೆಸುವಂಥ ಒಂದು ಒಳ್ಳೆ ತಂದೆಯಾಗಿದ್ದಾನೆ. ಹಾಗಾಗಿ ನೀವು ಯೇಸು ಮೇಲೆ ನಂಬಿಕೆ ಇಡಿ, ಯೇಸು ಮೇಲೆ ಪ್ರೀತಿ ಇಡಿ, ಪ್ರಾರ್ಥನೆ ಮಾಡ್ರಿ, ನಿಮ್ಮ ದುಃಖ ಎಲ್ಲ ಅವ್ರ ಹತ್ರ ಹೇಳ್ರಿ. ಅವ್ರು ನಿಮ್ಗೆ ತಂದೆಯಾಗಿ ನಿಮ್ಮ ಪಕ್ಕದಲ್ಲಿ ನಿಂತು ನಿಮ್ಮನ್ನ ಕಾಯುವ ದೇವರಾಗಿದ್ದಾರೆ. ಎರಡನ್ನು ನಾವು ನೋಡ್ತೀವಿ, ವಿಧವೆಗಳಿಗೆ ಆತನು ಸಹಾಯಕನು. ನೋಡಿದ್ರೆ ಅನೇಕ ವಿಧವೆಗಳು ಉಂಟು, ಆದರೆ ಗಂಡ ಇವರೆಲ್ಲ ಸತ್ತೋಗಿರ್ತಾರೆ, ಒಂದು ವೇಳೆ ಗಂಡ ಇದ್ರೆ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ಕೆಲವರು ವಿಧವೆಗಳು, ಗಂಡಸರಲ್ಲಿ ಕೂಡ ಅನೇಕ ವಿಧವೆಗಳು ಇರ್ತಾರೆ, ಹೆಂಗಸರಲ್ಲಿ ಅನೇಕರು ವಿಧವೆಗಳು ಇರ್ತಾರೆ. ಆದರೆ ಅವ್ರಿಗೆ ಯಾರು ಸಹಾಯ ಮಾಡದೆ, ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳದೆ, ಅವ್ರಿಗೆ ಯಾರು ಕರುಣೆ ಪ್ರೀತಿ ತೋರಿಸದೆ ತುಂಬ ಜನ ಇರ್ತಾರೆ. ಆದರೆ ದೇವ್ರ ವಾಕ್ಯ ಏನು ಹೇಳುತ್ತಂತೆ, ಅಂಥವ್ರಿಗೆ ದೇವ್ರ ವಾಕ್ಯ ಹೇಳುತ್ತೆ, ವಿಧವೆಗಳಿಗೆ ನಾನೇ ಸಹಾಯಕನು. ಹಾಗೆ ಎಲ್ಲ ವಿಧವೆಗಳಿಗೂ ದೇವರೇ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹಾಗಾಗಿ ನೀವು ಮನುಷ್ಯನ ಹುಡುಕಿ ಹೋಗ್ಬೇಡ್ರಿ, ಯಾರ ಹತ್ರ ಕೈ ಚಾಚಬೇಡ್ರಿ, ಸಹಾಯ ಕೇಳಬೇಡ್ರಿ. ನಿಮ್ಮನ್ನು ಉಂಟು ಮಾಡಿರೋ ಕರ್ತನಾಗಿರುವಂಥ ಯೇಸಪ್ಪ ನಿಮಗೆ ತಂದೆಯಾಗಿದ್ದಾನೆ,
ತಾಯಿಯಾಗಿದ್ದಾನೆ, ಒಳ್ಳೆ ಒಂದು ಸ್ನೇಹಿತನಾಗಿರ್ತಾನೆ. ಹಾಗಾಗಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ, ದುಃಖ ಪಡೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಕಣ್ಣೀರು ಬಿಟ್ಕೊಂಡು ಇರುವಂಥ ಅವಶ್ಯಕತೆ ಇಲ್ಲ. ದಿಕ್ಕಿಲ್ಲದ ನಿಮ್ಮೆಲ್ಲರಿಗೂ ಯೇಸುನೇ ತಂದೆಯಾಗಿದ್ದಾನೆ. ವಿಧವೆಗಳಾಗಿರುವಂಥ ನಿಮ್ಮೆಲ್ಲರಿಗೂ ಯೇಸುನೇ ನಿಮ್ಗೆ ಒಳ್ಳೆ ಸಹಾಯಕನಾಗಿರ್ತಾನೆ. ಅವ್ರ ಮೇಲೆ ನಂಬಿಕೆ ಇಡಿ, ಪ್ರಾರ್ಥನೆ ಮಾಡ್ರಿ. ಅವ್ರು ಯಾವಾಗಲೂ ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ಕಾಯ್ದು ನಿಮ್ಮನ್ನು ಆಶೀರ್ವಾದವಾಗಿ ನಡೆಸಲು ಶಕ್ತನಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ನೀವು ಆ ರೀತಿಯಾಗಿ ಚಿಂತೆ ಮಾಡೋದನ್ನ ಇವತ್ತಿಗೆ ಬಿಟ್ಟಾಕ್ಬಿಡ್ರಿ. ಯೇಸುನೇ ನಿಮ್ಮ ತಂದೆ, ಯೇಸುನೇ ನಿಮ್ಮ ತಾಯಿ, ಯೇಸುನೇ ನಿಮ್ಮ ಒಳ್ಳೆ ಸಹಾಯಕನಾಗಿದ್ದಾನೆ. ಅವ್ರನ್ನ ಪ್ರೀತಿಸ್ರಿ, ಅವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಈ ಮಾತುಗಳನ್ನ ನೀವು ಕೇಳಿರೋಂಥ ನಿಮ್ಮೆಲ್ಲರಿಗಾಗಿ ನಾನೊಂದು ಸಣ್ಣ ಪ್ರಾರ್ಥನೆ ಮಾಡ್ತೀನಿ. ಸರ್ವಶಕ್ತನಾಗಿರೋ ನನ್ನ ದೇವ, ಯಾರೆಲ್ಲ ಈ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ ಸ್ವಾಮಿ, ಅಳ್ತಾರೋ, ಕೊರಗ್ತಾರೋ, ದುಃಖ ಪಡ್ತಾ ಇದ್ದಾರೋ, ಅವ್ರೆಲ್ಲರಿಗೂ ನಿನ್ನ ತಂದೆಯಾಗಿದ್ದು ಅವ್ರನ್ನ ಕಾಯ್ದು ಅವ್ರನ್ನ ಆಶೀರ್ವದಿಸ್ರಿ. ಯಾರೆಲ್ಲ ವಿಧವೆಗಳು ಅಪ್ಪ ದುಃಖದಿಂದ ಇರ್ತಾರೋ, ಕಣ್ಣೀರಿಂದ ಇರ್ತಾರೋ, ಎಲ್ಲಾ ವಿಧವೆಗಳಿಗೆ ನೀನೇ ಸಹಾಯಕನಾಗಿದ್ದು ಅವ್ರಗಳನ್ನ ಆಶೀರ್ವದಿಸ್ಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದನ್ನ ನೋಡಿಕೊಂಡಿರೋ ಪ್ರತಿಯೊಬ್ಬರ ಮೇಲೆ ಕರಗಳನ್ನ ಚಾಚಿ ಆಶೀರ್ವದಿಸ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರಾರ್ಥನೆ ಕೆಳಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲ ಮಕ್ಕಳೇ ದುಃಖ ಪಡಬೇಡಿ, ಸಂತೋಷವಾಗಿರ್ರಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.